ಸರ್ ನಂದು ಡೈರೆಕ್ಟ್ ಕ್ವಶನ್ ಸರ್. ನೀವು ಆರಂಭದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ವಿ, ಕೂಲಿ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಈ ನವಂಬರ್ ಆದಮೇಲೆ ನಿಮಗೇನಾದರೂ ಪೂರ್ತಿ ಪ್ರಮಾಣದಲ್ಲಿ ಕೂಲಿ ಸಿಗುತ್ತಾ ಸರ್, ಅಥವಾ ಅರ್ಧ ಪ್ರಮಾಣದಲ್ಲೇ ಈಗ ಸಿಗ್ತಿರುವಂತಹ ಕೂಲಿನೇ ಕಂಟಿನ್ಯೂ ಆಗುತ್ತಾ ಸರ್? ಈಗಿರೋ ಕೂಲಿನೇ ಊಟ ಮಾಡೋಕ್ಕಾಗ್ತಾಯಿಲ್ಲ ನಾನು ಸರ್. ಆಮೇಲೆ ಒಂದು ಸದನದಲ್ಲಿ ತಾವು ಅಧಿಕಾರನ ಒದ್ದು ಕಿತ್ಕೋಬೇಕು ಅಂತ ಹೇಳ್ತೀರಾ, ಕಿತ್ಕೊಂಡಿದ್ದೆ ಸೊ ಈ ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಏನಾದರೂ ಆಗುತ್ತಾ ಸರ್? ನಾನು ಅದನ್ನು ಹೇಳಿಲ್ಲ. ಹಿಂದೆ ಕೃಷ್ಣ ಅವ್ರ ಗೌರ್ಮೆಂಟ್ ಸಂದರ್ಭದಲ್ಲಿ ನನ್ನ ಲಿಸ್ಟಲ್ಲಿ ಇರಲಿಲ್ಲ, ನಾನು ಫಸ್ಟ್ ಲಿಸ್ಟಲ್ಲಿ ಇರಲಿಲ್ಲ. ಆಯಿತಾ? ಫಸ್ಟ್ ಲಿಸ್ಟಲ್ಲಿದ್ದಾಗ ನನ್ನ ಅಸ್ಟ್ರಾಲಜಿಗೆ ಫೋನ್ ಮಾಡಿದೆ, ಈ ಥರ ಆಗ್ತಾಯಿದೆ ಅಂತ. ಅವ್ರು ಅಸ್ಟ್ರಾಲಜರ್ ಏನು ಹೇಳಿದ್ರು, ಗೈಡ್ ಮಾಡಿದ್ರು, ಡಿ ಕೆ ನಿಂಗೆ ಟೈಮ್ ಚೆನ್ನಾಗಿದೆ, ಸ್ವಲ್ಪ ಜಗಳ ಮಾಡಿಬಿಟ್ಟು ಕಿತ್ಕೊ ಅಂತ ಹೇಳಿದ್ರು. ಹೋಗಿ SM ಕೃಷ್ಣ ಹತ್ರ ಜಗಳ ಮಾಡಿದೆ. ಬಾಕ್ಲಿತ್ತು, ಕೋಪಕ್ಕೆ ಬಾಕ್ಲನ್ನ ಹೋದ್ರಿ. ಏನು ಮಾಡಬೇಕು ಮಾಡಿ ಓಪನ್ ಮಾಡಿ ಗಲಾಟೆ ಮಾಡಿ ಮಧ್ಯರಾತ್ರಲ್ಲಿ ಕನ್ವಿನ್ಸ್ ಮಾಡಿ ಕೊನೆಗೆ ಐ ಬಿಕೇಮ್ ಎ ಮಿನಿಸ್ಟರ್. ಹಕ್ಕಿತ್ತು ನನಗೆ, ಆ ಹಕ್ಕಿತ್ತು. ಯಾರೂ ಇರಲಿಲ್ಲ ಕೃಷ್ಣ ಅವ್ರಿಗೆ. ನಾನು CM ಲಿಂಗಪ್ಪ, ಜಯಚಂದ್ರ, ಶಿವಮೂರ್ತಿ 4 ಜನ ಇದ್ದಿದ್ದು. ಬೇರೆಯವರೆಲ್ಲ ಬ್ಯಾಕ್ಗ್ರೌಂಡಲ್ಲಿದ್ದರು. ನಾವು ಓಪನಾಗಿ ನಿಂತ್ಕೊಂಡವ್ರು ನಾವು 4 ಜನ. ಹಕ್ಕು ಆವಾಗ ಇದ್ದ ಹಕ್ಕಿನ 10 ಪಟ್ಟು ಹಕ್ಕಿ ಈಗಿದೆ ನಮಗೆ. ಅಧ್ಯಕ್ಷರಾಗಿ ಮುನ್ನಡೆಸಿದ್ದೀರಿ ಪಕ್ಷನ. ಅಲ್ಲ, ಆಗ ನಾನು ಡೆಲ್ಲಿಯವ್ರು ಕೇಳಿದೆ, ನಾನು SM ಕೃಷ್ಣ ಅವ್ರ ಹತ್ರ ಜಗಳ ಮಾಡಿದ್ದು ನಾನು. ಬಟ್ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ನೀವು ಏನು ಮಾಡಿದ್ರು ಸುದ್ದಿ ಆಗುತ್ತೆ. ಈಗ ನೀವು ಏಕಾಏಕಿ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಹೋಗಿ ಕುಳಿತ್ರಿ. ಅದಾದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ. ಈಶಾ ಫೌಂಡೇಶನ್ಗೆ ನನಗೆ ಅವ್ರು ಬರ್ತಾರೆ. ನನಗೆ ಬಂದು ನನ್ನ ಮನೆಗೆ ಬಂದು ಅವರು ಕರೆದ್ರು. ನಾನು ಅವ್ರಿಗೊಬ್ಬ ಅಭಿಮಾನಿ. ಅವರ ಭಾಷಣ, ಅವರ ವಿಚಾರ ಎಲ್ಲ ಕೂಡ ಐ ಲೈಕ್ ಇಸ್. ನಮ್ಮ ರಾಜ್ಯದವರು. ಸೊ ಕರೆದ್ರು, ನಾನು ಮನೆ ಬಾಗಿಲಿಗೆ ಬಂದು ಕರೆದಾಗ ನಾನು ಹೋದೆ. ಅಲ್ಲಿ ಅಮಿತ್ ಶಾ ಅವರು ಗೆಸ್ಟಾಗಿ ಬಂದಿದ್ದರು. ಅವರು ಕೂತಿದ್ರು, ನಾನು ಕೂತಿದ್ದೆ ಅಷ್ಟೇ. ಅದಾಗ 15 ದಿನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಪ್ರಯಾಗ್ರಾಜ್ ಬಗ್ಗೆ ಟೀಕೆಗಳನ್ನು ಮಾಡಿದರು. ನೀವು ಸ್ಟೇಟ್ ಗೆಸ್ಟಾಗಿ ಹೋದ್ರಿ. ನಾನು ಹಿಂದುವಾಗಿ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನು ಅಂತಕ್ಕಂಥದ್ದನ್ನು ಕೇಳಿದ್ರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ನೀವು ಹೇಳಿದ ಕಾಂಟೆಕ್ಸ್ಟ್ ನನಗೆ ಅರ್ಥ ಆಯಿತು ವಿಧಾನಸಭೆಯಲ್ಲಿ. ಆದರೆ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂದಾಗ ದಿಲ್ಲಿಯಲ್ಲೂ ಕೂಡ ಅದು ಸಾಕಷ್ಟು ಚರ್ಚೆ ಆಯಿತು. ಅಲ್ಲ, ಮೆಸೇಜಿಂಗ್ನ ಪ್ರಯತ್ನನ ನಾನು ಯಾವ ಮೆಸೇಜು ನನ್ನಿಂದ ಯಾವ ಮೆಸೇಜು ಕೊಡಬೇಕಾದಿಲ್ಲ. ನನಗೇನು ಕಲ್ತಿದ್ದೀನಿ, ಏನು ತಿಳ್ಕೊಂಡಿದ್ದೀನಿ, ನನ್ನ ಕಮ್ಯುನಿಸ್ಟ್ ಬಗ್ಗೆನೂ ಗೊತ್ತಿದೆ, ಮುಸ್ಲಿಂ ಲೀಗ್ ಬಗ್ಗೆನೂ ಗೊತ್ತಿದೆ, ಜನತಾದಳ ಫಿಲಾಸಫಿನೂ ಗೊತ್ತಿದೆ, ನನಗೆ BJP ಫಿಲಾಸಫಿನೂ ಗೊತ್ತಿದೆ, ಕಾಂಗ್ರೆಸ್ ಫಿಲಾಸಫಿನೂ ಗೊತ್ತಿದೆ. ನಾನೊಬ್ಬ ಸ್ಟೂಡೆಂಟ್ ಲೀಡ್ರಾಗಿ ಭಾಳ ಚಿಕ್ಕ ವಯಸ್ಸಿನಲ್ಲೇ ಪೊಲಿಟಿಕಲ್ ಲೀಡ್ರ್ ಆದವನು. ನಾನು ಅಶೋಕ್ ಜಸ್ಟ್ ಹೇಳಿದೆ, ನನಗೆ ನಿನಗೇನೇ ಗೊತ್ತು BJP, ನಿನ್ನ BJP ನನಗೆ ಗೊತ್ತು ಅಂತ ನಾನು ಆ ಶ್ಲೋಕ ಹೇಳಿದೆ. ಅದನ್ನು ಬೇರೆಯವ್ರನ್ನ ಡೈವರ್ಟ್ ಮಾಡಿ. ಈಗ ನಾನು ಇದಕ್ಕೆ ಹೋದ್ನಪ್ಪ, ನಾನು ಉಡುಪಿಗೆ. ಅಲ್ಲಿ ವಿಶ್ವರೂಪ ದರ್ಶನ ಅಲಂಕಾರ ಮಾಡಿದರು. ಉಡುಪಿ ಮಠಕ್ಕೆ ಕರೆದಿದ್ರು ನಾನು. ವಿಶ್ವರೂಪ ದರ್ಶನದ್ದು ಅವತ್ತು ಅಲಂಕಾರ ಮಾಡಿದರು. ನನಗೆ ಐ ಜಸ್ಟ್ ರಿಕಾಲ್ಡ್ 30 ಇಯರ್ಸ್ 25 ಇಯರ್ಸ್ ಬ್ಯಾಕ್ ಕಲ್ತಂಥ ಕೆಲವು ವಿಚಾರನ ವಿತಿನ್ ಅದೇನೋ ಬೈ ಗಾಡ್ ಗ್ರೇಸ್ ಅದು ದೇವ್ರ ಶಕ್ತಿ ಇತ್ತು ಅಂತ ಕಾಣುತ್ತೆ. ತಕ್ಷಣ ನನಗದು ಫ್ಲ್ಯಾಶ್ ಆಯಿತು. ಆ ಶ್ಲೋಕನ ಹೇಳಿದೆ. ಸೊ ನಾನು ಮೊನ್ನೆನೋ ಯಾರೋ ಹೇಳ್ತಾಯಿದ್ರು, ಮೋರ್ ದೆನ್ 10-20 ಲ್ಯಾಕ್ ಪೀಪಲ್ ಜನ ಅದನ್ನು ನೋಡಿದ್ದಾರೆ ಅಂತ. ಭಾಳ ವೈರಲ್ ಆಗಿದೆ ವಿಡಿಯೋ. ಆ ವಿಶ್ವರೂಪದ ದರ್ಶನದ್ದು ಆ ಶ್ಲೋಕನ ಆಮೇಲೆ ಆ ಗುರುಗಳಿಗೆ ಕೇಳಿದೆ, ಕರೆಕ್ಟಾಗಿ ಹೇಳಿದೇನಾ ಇಲ್ಲ ಅಂತ. ಇಲ್ಲ, ಕರೆಕ್ಟಾಗಿ ಹೇಳಿದ್ರಿ ಅಂತ ಹೇಳ್ತಾರೆ. ಸೊ ಹಂಗಂತ ನಾನು ಇಟ್ ಈಸ್ ಮೈ ಲೈಕಿಂಗ್. ಕಲ್ತ್ಕೊಂಡೆ ಮಧ್ಯದಲ್ಲಿ. ಐ ವಾಸ್ ನಾಟ್ ಎ ಗುಡ್ ಸ್ಟೂಡೆಂಟ್ ಅಟ್ ಮೈ ಸ್ಕೂಲ್ ಡೇಸ್ ಆರ್ ಕಾಲೇಜ್ ಡೇಸ್. ಬಟ್ ಅದಾದಮೇಲೆ ಏನೋ ಒಂದು ಕಲಿಬೇಕು ಅಂತ ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ಅನಿಸ್ತು, ಭಗವದ್ಗೀತೆ ಅನೇಕ ವಿಚಾರಗಳನ್ನು. ಸೊ ಕಲ್ತಿದ್ದೀನಿ, ಕೆಲವೆಲ್ಲ ತಿಳ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಇಫ್ ಐ ಡಸಂಟ್ ನೋ ಹೂ ಇಸ್ ಮೈ ಎನಿಮಿ, ಹೂ ಇಸ್ ಮೈ ಫ್ರೆಂಡ್, ಭಾಳ ಕಷ್ಟ. ಯಾವುದೋ ಒಂದು ಸಂದರ್ಭ ಬೆಳೆದಿದೆ, ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಅಂತ ಪ್ಲೂಟೋ ಹೇಳ್ತಾನೆ. ಸೊ ಹಂಗೆ ನನ್ನ ಸುತ್ತಮುತ್ತಲು ನನ್ನ ಪಕ್ಕದಲ್ಲಿರೋ ಫ್ರೆಂಡ್ಸ್ ಇರಬೇಕಿನ್ನ ಫಸ್ಟ್ ರಕ್ಷಣೆ ಇದ್ದರೆ ಮಾತ್ರ ನಿಮ್ಮನ್ನು ನಾವು ಎದುರಿಸ್ಲಿಕ್ಕೆ ಸಾಧ್ಯ. ಹಾಗೆ ಫ್ರೆಂಡ್ಸ್ನೂ ಇಂದನೂ ನಮಗೆ ರಕ್ಷಣೆ ಭಾಳ ಮುಖ್ಯ. ದೂರದವ್ರು ಮಾಡೋಕ್ಕಾಗಲ್ಲ. ನನ್ನ ಸುತ್ತಲೂ ಇದ್ದವ್ರು ಏನಾದ್ರು ಮಾಡಬೇಕು, ಏನು ಬೇಕಾದ್ರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.